पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ 29 ಜ್ಯೇಷ್ಠ ಹುಣ್ಣಿಮೆ ಕಳೆದ ನಂತರ ಸಿಂಹರಾಶಿಯವರಿಗೆ ಯಾವ ರೀತಿಯ ಮಾಸ ಭವಿಷ್ಯ ಇದೆ ಅನ್ನುವಂಥದ್ದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಮೊದಲನೇದಾಗಿ ವೃತ್ತಿ ಹಾಗೂ ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ, ನೀವು ಮಾಡುವಂತಹ ಕೆಲಸದ ಸ್ಥಳಗಳಲ್ಲಿ ಉತ್ತಮವಾದ ನಾಯಕತ್ವದ ಮನ್ನಣೆ ಸಿಗುತ್ತೆ. ಗೌರವಯುತವಾಗಿ ಸ್ಥಾನಮಾನ ಗಳಿಸಲು, ಆದರೆ ಅತಿಯಾದ ಆತ್ಮವಿಶ್ವಾಸಗಳಿಂದ ಸಹೋದ್ಯೋಗಿಗಳ ಜೊತೆಗೆ ವಾದಕ್ಕೆ ಇಳಿಯಬೇಡಿ. ಇನ್ನು ಆರ್ಥಿಕವಾಗಿ ಭರ್ಜರಿ ಲಾಭ ನಿಮಗಾಗುತ್ತೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುತ್ತೆ. ಆದರೂ ಕೂಡ ಐಷಾರಾಮಿಯ ವಸ್ತುಗಳ ಬಗ್ಗೆ ಅತಿಯಾಗಿ ಖರ್ಚುಗಳನ್ನು ಮಾಡದೆ ಸ್ವಲ್ಪ ಎಚ್ಚರವನ್ನು ವಹಿಸಬೇಕು. ಇನ್ನು ವ್ಯಾಪಾರಗಳಲ್ಲಿ ನಿಮ್ಮ ದೃಢ ನಿರ್ಧಾರಗಳು ದೊಡ್ಡ ಯಶಸ್ಸನ್ನು ತಂದುಕೊಡ್ತದೆ. ಹೊಸ ಒಪ್ಪಂದಗಳಿಗೆ ಇದು ಸುವರ್ಣ ಕಾಲ. ನಿಮ್ಮ ಕಲ್ಪನೆಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾಗ್ತದೆ. ಇನ್ನು ಪ್ರೇಮಿಗಳಿಗೆ ಹಾಗೂ ದಾಂಪತ್ಯ ಜೀವನದಲ್ಲಿ ಇದ್ದವರಿಗೆ ಈ ಜುಲೈ ತಿಂಗಳು ಉತ್ತಮವಾದ ರೋಚಕ ತಿಂಗಳಾಗಿರುತ್ತದೆ. ಸಂಗಾತಿ ಜೊತೆಗೆ ಉತ್ತಮವಾದ ಸಂಬಂಧಗಳನ್ನು ಕಲಿಯಿರಿ. ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಎಲ್ಲರ ಗಮನ ಸೆಳೆಯುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಮಾತಿನ ಮೇಲೆ ತುಂಬಾ ಬೆಲೆ ಸಿಗ್ತದೆ. ಕುಟುಂಬದ ಜೊತೆಗೆ ಉತ್ತಮವಾದ ಸಂಬಂಧಗಳನ್ನ ಕಲಿತೀರಾ. ಹಾಗೆಯೇ ತಂದೆಯ ಆರೋಗ್ಯದ ಬಗ್ಗೆ ಕೂಡ ತುಸು ಗಮನವನ್ನ ಕೊಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದ್ರೆ, ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ. ಅತಿಯಾದ ಕೆಲಸದ ಒತ್ತಡಗಳಿಂದ ಸುಸ್ತು ನಿಮಗೆ ಕಾಣಿಸ್ಕೊಳ್ಬಹುದು. ಸಾಕಷ್ಟು ವಿಶ್ರಾಂತಿ ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಗಮನವನ್ನ ನೀಡಬೇಕು. ನಿಮ್ಮ ಯಶಸ್ಸಿನ ಹಾದಿ ಮತ್ತಷ್ಟು ಸುಗಮಗೊಳಿಸಲು ನಾನು ಹೇಳುವಂಥ ಪರಿಹಾರಗಳನ್ನು ಮಾಡಿ. ಪ್ರತಿದಿನ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಿ ಓಂ ಸೂರ್ಯಾಯ ಎಂದು ಜಪ ಮಾಡಿ. ಭಾನುವಾರ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಬೆಳಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ. ಜುಲೈ ತಿಂಗಳು ನಿಮ್ಮ ಪಾಲಿಗೆ ಇದು ಅದ್ಭುತವಾದ ಅವಕಾಶ ಅಂತಲೇ ಹೇಳ್ಬೋದು. ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಿ. ಇದಾಗಿತ್ತು ಸಿಂಹರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಕೊಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಂಡ ನಂಬರ್ಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ಕೂಡ ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.